ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಮೂರು ವಿಚಾರಗಳನ್ನ ಇಟ್ಕೊಂಡು ನೀವು ಮದ್ವೆ ಆಗ್ತೀನಿ ಅಂತ ಹೊರಟ್ರಪ್ಪ ಅಂದ್ರೆ ದಯವಿಟ್ಟು ಮದ್ವೆ ಆಗ್ಬೇಡಿ. ಮೊದ್ಲೇ ಒಂದು ವಿಚಾರ ಯಾವ್ದಪ್ಪ ಅಂದ್ರೆ ಸೆಕ್ಸ್ ಮಾಡೋದಕ್ಕೋಸ್ಕರ ಮದ್ವೆ. ನೋಡಿ, ನೀವು ಸೆಕ್ಸ್ ಮಾಡೋದಕ್ಕೋಸ್ಕರನೇ ನಾನ್ ಮದ್ವೆ ಆಗ್ತೀನಿ ಅಂತ ನೀವು ಮದ್ವೆ ಆದ್ರಪ್ಪ ಅಂದ್ರೆ ಮದ್ವೆ ಆಗ್ಲಿಕ್ಕೆ ಹೋಗ್ಬೇಡಿ. ಅದು ನೀವು ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕೇವಲ ದೈಹಿಕ ಸುಖಕ್ಕಾಗಿ, ದೈಹಿಕ ಸೆಕ್ಸ್ ಮಾಡೋದಕ್ಕೋಸ್ಕರ ನಾನು ಮದುವೆ ಆಗ್ತೀನಿ ಅನ್ನೋ ಒಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಮದುವೆ ಅಂತ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದ್ರಪ್ಪ ಅಂದ್ರ ನೀವು ಜೀವನದಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಸೆಕ್ಸ್ ಮಾಡೋದಕ್ಕೋಸ್ಕರ ಮದುವೆ ಆಗೋದಿತ್ತಪ್ಪ ಅಂದ್ರೆ ಆ ಒಂದು ಮದುವೆಗೆ ಯಾವುದೇ ಅರ್ಥ ಇರೋದಿಲ್ಲ. ಮದುವೆ ಅನ್ನೋ ಕಾನ್ಸೆಪ್ಟೇ ಅದು ನಿರರ್ಥಕವಾಗಿ ಬಿಡುತ್ತೆ. ಮದುವೆ ಅನ್ನೋ ಕಾನ್ಸೆಪ್ಟೇ ನಿರರ್ಥಕವಾಗಿ ಬಿಡುತ್ತೆ. ದೈಹಿಕ ಸುಖಕ್ಕಾಗಿ ಒಂದು ಹೆಣ್ಣಿನ ಒಂದು ಬಾಳನ್ನ, ಆಕೆಯ ಒಂದು ಆಸೆ ಆಕಾಂಕ್ಷೆಗಳನ್ನ ನಾವು ನಾಶ ಮಾಡಿದಂಗಾಗುತ್ತೆ. ಸೊ ಆಕೆಯನ್ನ ದೈಹಿಕ ಸುಖಕ್ಕೋಸ್ಕರ ಕೇವಲ ಆಕೆಯನ್ನ ಸೆರೆಗಾಸಿಸಿ ನಾವು ಆಕೆಯಿಂದ ಸುಖವನ್ನ ಪಡೆದುಕೊಳ್ಳುತ್ತೀವಿ, ದೈಹಿಕ ಸುಖಕ್ಕೋಸ್ಕರ ಅಥವಾ ಸೆಕ್ಸ್ಗೋಸ್ಕರ ಮದ್ವೆ ಆಗ್ತೀವಿ ಅನ್ನೋದಿತ್ತಪ್ಪ ಅಂದ್ರೆ ಮದ್ವೆ ಆಗೋಕೆ ಹೋಗ್ಬೇಡಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇರಲ್ಲ. ಮದುವೆ ಅನ್ನೋ ಕಾನ್ಸೆಪ್ಟ್ಗೆ ಯಾವುದೇ ರೀತಿ ಅಂತ ಅರ್ಥ ಇರಲ್ಲ. ಕೇವಲ ಸೆಕ್ಸ್ ಉದ್ದೇಶವನ್ನ ಇಟ್ಕೊಂಡು ಮದುವೆ ಆಗೋದಿತ್ತಪ್ಪ ಅಂದ್ರೆ ನಿಮ್ಗೆ ಈ ಒಂದು ಸೆಕ್ಸ್ ಅನ್ನ ಮಾಡ್ತಕ್ಕಂತವ್ರು ಪ್ರೊಫೆಷನಲ್ ಆಗಿರ್ತಕ್ಕಂಥವ್ರು ಹೊರಗಡೆ ಬೇಜಾನ್ ಜನ ಸಿಗ್ತಾರೆ. 200 ರೂಪಾಯಿಯಿಂದ ಹಿಡಿದು 2,000 ರೂಪಾಯಿವರೆಗೂ, ಮ್ಯಾಕ್ಸಿಮಮ್ ಅಂದ್ರೆ 10,000 ರೂಪಾಯಿವರೆಗೂ ನಿಮಗೆ ಸೆಕ್ಸ್ ವರ್ಕರ್ ಸಿಗ್ತಾರೆ. ನಿಮಗೆ ಬೇಕಾದಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹುಡುಗಿರು ಸಿಗ್ತಾರೆ. ಹೋಗಿ ನೀವು ಅವರಿಂದ ದೈಹಿಕ ಸುಖವನ್ನ, ಸೆಕ್ಸ್ ಅನ್ನ ಮಾಡಿ ಬರ್ಬಹುದು. ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಅಡುಗೆ ಮಾಡೋದಕ್ಕೋಸ್ಕರ, ನಿಮ್ಮ ಮನೆ ಕೆಲಸವನ್ನ ಮಾಡೋದಕ್ಕೋಸ್ಕರ ನಾನು ಮದ್ವೆ ಆಗ್ತೀನಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮದ್ವೆ ಆದನಂದ್ರೆ ದಯವಿಟ್ಟು ಮದ್ವೆ ಆಗ್ಬೇಡಿ. ನಾನು ಕೇವಲ ನನಗೆ ಅಡಿಗೆ ಮಾಡೋದಕ್ಕೋಸ್ಕರ, ನಮ್ಮನೆ ಕೆಲಸ ಮಾಡೋದಕ್ಕೋಸ್ಕರ, ನನ್ನ ಬಟ್ಟೆಗಳನ್ನ ತೊಳೆಯೋದಕ್ಕೋಸ್ಕರ, ನಮ್ಮನೆ ಕೆಲಸ ಮಾಡೋದಕ್ಕೋಸ್ಕರ ಮದ್ವೆ ಆಗ್ತೀನಿ ಅನ್ನೋ ಒಂದು ವಿಚಾರ ಇತ್ತಪ್ಪ ಅಂದ್ರೆ ಮದ್ವೆ ಆಗ್ಬೇಡಿ. ಆಕೆ ನಿಮ್ಮ ಮನೆಯ ಆಳಲ್ಲ. ಆಕೆ ತನ್ನ ಮನೆಯಲ್ಲಿ ರಾಣಿಯಂಗೆ ಬೆಳೆದಿರ್ತಾಳೆ. ನಮ್ಮ ಮನೆಯಲ್ಲಿ ಕೂಡ ಆಕೆ ರಾಣಿಯಂಗೆ ಇರ್ಬೇಕಾಗುತ್ತೆ. ಕೇವಲ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ನಾನು ಮದ್ವೆ ಆಗ್ತೀನಿ ಅಂದ್ರೆ ನಿಮ್ಗೆ ಬೇಕಾದಷ್ಟು ಜನರು ಹೊರಗಡೆ ಸಿಗ್ತಾರೆ. ಅವರನ್ನ ಹೈರ್ ಮಾಡ್ಕೊಂಡು ನಿಮ್ಮನೆ ಕೆಲಸಗಳನ್ನ, ಇವೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬಹುದು. ನೀವು ಆಕೆಯಿಂದ ಅಥವಾ ಆಕೆಯನ್ನ ನೀವು ಅತ್ಯಂತ ನಿಕೃಷ್ಟವಾಗಿ ಕೆಲಸದವ್ರ ತರ ಕಂಡ್ರಪ್ಪ ಅಂದ್ರೆ ನಿಮ್ಮಂತಹ ವರ್ಸ್ಟ್ ಗಂಡ ಈ ಜಗತ್ತಿನಲ್ಲಿ ಯಾರು ಸಿಗೋದಿಲ್ಲ. ಸೊ ಆಕೆಯನ್ನ ನೀವು ಪ್ರೀತಿ ವಿಶ್ವಾಸದಿಂದ ಆಕೆಯ ಜೊತೆಗೆ ನೀವು ಕೂಡ ಆಕೆಯ ಜೊತೆಗೆ ಸಮ ಕೆಲಸವನ್ನ ಹಂಚ್ಕೊಂಡು ಮಾಡೋಗಿತ್ತಪ್ಪ ಅಂದ್ರೆ ಮದ್ವೆ ಆಗಿ. ಇಲ್ಲಪ್ಪ ಅಂದ್ರೆ ಆಕೆಯನ್ನ ಕೇವಲ ನಾನು ಅಡಿಗೆ ಮಾಡೋದಕ್ಕೋಸ್ಕರ, ನಮ್ಮ ಮನೆ ಕೆಲಸ ಮಾಡೋದಕ್ಕೋಸ್ಕರ, ನನ್ನ ಬಟ್ಟೆಗಳನ್ನ ತೊಳೆಯೋದಕ್ಕೋಸ್ಕರ, ನನ್ನ ಸೇವೆ ಮಾಡೋದಕ್ಕೋಸ್ಕರ ನಾನು ಮದ್ವೆ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಇತ್ತಪ್ಪ ಅಂದ್ರ ದಯವಿಟ್ಟು ಮದ್ವೆ ಆಗೋಕೆ ಹೋಗ್ಬೇಡಿ. ಆಕೆ ಇನ್ನೊಬ್ಬರ ಮನೆ ಹೆಣ್ಮಗಳು ಅಲ್ಲಿ ರಾಣಿ ತರ ಇರ್ತಾಳೆ. ನಮ್ಮ ಮನೆಯಲ್ಲಿ ಬಂದು ಆಕೆಯನ್ನ ಜೀತದಾಳ ತರ ಟ್ರೀಟ್ ಮಾಡೋದೇನಿದೆಯಲ್ಲ ಅದು ತಪ್ಪು. ಈಗಿನ ಜನರೇಷನ್ ಅಂತೂ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿರ್ತಾರೆ. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅವರು ಕೂಡ ನಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಲ್ವಾ? ಸೊ ಈ ಒಂದು ವಿಚಾರದಿಂದ ನೀವು ಮದ್ವೆ ಆಗೋದಿತ್ತಪ್ಪ ಅಂದ್ರೆ ದಯವಿಟ್ಟು ಮದ್ವೆ ಆಗ್ಬೇಡಿ. ಇನ್ನೊಂದು, ನನ್ನನ್ನ ವಯಸ್ಸಾದ್ಮೇಲೆ ಯಾರು ನೋಡ್ಕೋತಾರೆ, ಅದಕ್ಕೋಸ್ಕರ ನಾನು ಮದ್ವೆ ಆಗ್ತೀನಿ ಅನ್ನೋ ವಿಚಾರ. ನೋಡಿ, ಈಗಿನ ಪರಿಸ್ಥಿತಿ ಹೆಂಗಿದೆಪ್ಪ ಅಂದ್ರೆ 3-4 ಜನ ಇರ್ತಾರೆ ಮಕ್ಕಳ. ಮದುವೆ ಆಗಿ 3-4 ಮಕ್ಕಳು ಇರ್ತವೆ, ಆದ್ರೂ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾರೆ. ಮಕ್ಕಳು ಮತ್ತು ತಂದೆಯನ್ನ ದೂರ ಮಾಡಿ ತನಗ್ ಬೇಕಾದಂತ ಮಕ್ಕಳು ತಾನ್ ತಗೊಂಡ್ ಹೋಗ್ತಾರೆ, ಇವ್ರಿಗೆ ಬೇಕಾದಂತ ಮಗನ ಇವ್ರು ತಗೊಂಡ್ ಹೋಗ್ತಾರೆ, ಮತ್ತು ಗಂಡನಿಂದ ಬರ್ತಕ್ಕಂತ ಆಸ್ತಿಯನ್ನ ತೆಗೆದುಕೊಂಡು ಹೋಗ್ತಾರೆ. ಈಗ ಎಷ್ಟೋ ನಾವು ಉದಾಹರಣೆಯನ್ನ ನೋಡಿದ್ದೇವೆ, ಇದೇ ನಮ್ಮ ಕಣ್ಣು ಮುಂದೆ. ಆದ್ರೆ ನೀವು ಇದಕ್ಕೋಸ್ಕರ ನಾವು ಮದುವೆ ಆಗ್ತೀನಿ, ನನ್ಗೆ ವಯಸ್ಸಾದ್ಮೇಲೆ ನನ್ನ ಹೆಂಡತಿ ನೋಡ್ಕೊಳ್ತಾಳೆ ಅನ್ನೋ ಉದ್ದೇಶದಿಂದ ನಾನು ಮದುವೆ ಆಗ್ತೀನಿ ಅನ್ನೋದಿತ್ತಪ್ಪ ಅಂದ್ರೆ ದಯವಿಟ್ಟು ತೆಗೆದಾಕಿ. ಈಗ ಕಾಲ ಬದಲಾವಣೆ ಆಗಿದೆ. ನಿಮ್ಮನ್ನ ವರ್ಷಾನ್ ಪೂರ್ತಿ, ಜೀವನ್ ಪೂರ್ತಿ ನಿಮ್ ಜೊತೆಗೆ ನಿಮ್ ಹೆಂಡತಿ ಇರ್ತಾಳ ಅನ್ನೋದೇ ಅದು ನಂಬಲಾರ್ದಂತಹ ವಿಷಯ. ಯಾಕಂದ್ರೆ ಇದು ಕಂಪ್ಯೂಟರ್. ಈಗ 21ನೇ ಶತಮಾನದಲ್ಲಿದೀವಿ. ಇಲ್ಲಿ ಯಾರು ಸೀತೆ, ರಾಧೆ, ರುಕ್ಮಿಣಿ ಯಾರೂ ಇಲ್ಲ. ಈಗ 21ನೇ ಶತಮಾನದಲ್ಲಿ ಮಹಿಳೆ ಬದಲಾವಣೆ ಆಗಿದ್ದಾಳೆ. ಅವ್ರ ವಿಚಾರಗಳು ಬೇರೆ ಆಗಿದ್ದಾವೆ. ಅವ್ರೀಗ ಎಜುಕೇಟೆಡ್ ಆಗಿದ್ದಾರೆ. ಡಿಗ್ರಿ, ಡಬಲ್ ಡಿಗ್ರಿ, ತಮಗೆ ಬೇಕಾದಂತಹ ಕೆಲಸದಲ್ಲಿ, ತಮಗೆ ಬೇಕಾದಂತಹ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಹಣ ಮಾಡ್ಕೊಂಡಿದ್ದಾರೆ. ನೀವು ದುಡಿತಾ ಇದ್ರಿ, ಅವರು ದುಡಿತಾ ಇದ್ದಾರೆ. ನಿಮಗೆ ಅವ್ರು ಕೆಲಸದಿಂದ ಬಂದ್ಮೇಲೆ ಒಂದ್ ಕಪ್ ಕಾಫಿ ಮಾಡ್ಕೊಡ ಅಂತಂದ್ರೆ ಯಾರು ಮಾಡ್ಕೊಡ್ತಾರಪ್ಪ? ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರೆ ಅವರು ದುಡ್ಡು ಬಂದಿರ್ತಾರೆ, ನೀವು ದುಡ್ಡು ಬಂದಿರ್ತೀರಿ. ಈಗ ಅನುಸರಿಸಿಕೊಂಡು ಹೋಗುವಂತಹ ಮೆಂಟಾಲಿಟಿ ಬಹಳ ಕಡಿಮೆ ಆಗಿದೆ.
ಸೊ ಈ ಒಂದು ಉದ್ದೇಶದಿಂದ ನೀವು ಕೂಡ ಆಕೆಯೊಂದಿಗೆ ಅನುಸರಿಸಿಕೊಂಡು ಹೋಗುವಂತಹ ಮನಸ್ಥಿತಿ ಉಳ್ಳವರಾಗಿದ್ರಪ್ಪ ಅಂದ್ರೆ ದಯವಿಟ್ಟು ಮದುವೆ ಆಗಿ. ಈ ಒಂದು ವಿಚಾರದಿಂದ ನೀವು ದೂರ ಇದ್ದು ಕೇವಲ ನನ್ನ ಸೇವೆ ಮಾಡೋದಕ್ಕೋಸ್ಕರ, ನನಗೆ ವಯಸ್ಸಾದ್ಮೇಲೆ ನನ್ನನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನನ್ನ ಮದುವೆ ಆಗ್ತೀನಿ ಅನ್ನೋದು ತಲೆಯಲ್ಲಿತ್ತಪ್ಪ ಅಂದ್ರೆ ದಯವಿಟ್ಟು ತೆಗೆದಾಕಿ. ಈಗ ಸಿಚುವೇಶನ್ ಬದಲಾವಣೆ ಆಗಿದೆ, ಜನರೇಷನ್ ಬದಲಾವಣೆ ಆಗಿದೆ. ಯಾರು ಕೂಡ ಇನ್ನೊಬ್ಬರ ಹಂಗಿನಲ್ಲಿ, ಇನ್ನೊಬ್ಬರ ಒಂದು ಕೈಯಲ್ಲಿ ಬದುಕೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಅವರದೇ ಆದ ವೇನಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ತಾವು ಸಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ಎಲ್ಲಾ ಒಂದು ವಿಚಾರಗಳನ್ನ ಇಟ್ಕೊಂಡು ನಾನು ಮದ್ವೆ ಆಗ್ತೀನಿ ಅನ್ನೋ ಇತ್ತಪ್ಪ ಅಂದ್ರೆ ಸಾಧ್ಯನೇ ಇಲ್ಲ. ಮದುವೆನೇ ಆಗಕ್ ಹೋಗ್ಬೇಡಿ. ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ನಾನು ಅನುಸರಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭಾವನೆಯಿಂದ ಮದುವೆ ಆಗಿ. ಪ್ರೀತಿ, ವಿಶ್ವಾಸ, ನಂಬಿಕೆ, ಮನೆಯಲ್ಲಿ ಯಾವುದೇ ಒಂದು ವಿಚಾರ ಬಂದ್ರು ಕೂಡ ನಾನು ಸಹಿಸ್ಕೊಂಡು ಹೋಗ್ತೀನಿ, ನಾನು ಅನುಸರಿಸ್ಕೊಂಡು ಹೋಗ್ತೀನಿ, ಆಕೆ ಒಟ್ಟಿಗೆ ನಾನು ಬಾಳ್ತೀನಿ, ಆಕೆ ಒಟ್ಟಿಗೆ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಸ್ ನಲ್ಲಿ ಮದುವೆ ಆಗಿ. ಕೇವಲ ಈ 3 ಉದ್ದೇಶಗಳನ್ನ ಇಟ್ಕೊಂಡು ಮದುವೆ ಆಗ್ಬೇಡಿ. ಅದು ನಮ್ಮ ಮೂರ್ಖತನಕ್ಕೆ ಹಿಡಿದ ಕನ್ನಡಿ ಆಗುತ್ತೆ ಅಲ್ವಾ? ಸೊ ಆರ್ಥಿಕವಾಗಿ ಸ್ವತಂತ್ರರಾಗಿ. ಅವರು ಕೂಡ ಸ್ವತಂತ್ರರಾಗ್ಯಾರ, ಆರ್ಥಿಕವಾಗಿ ಸ್ವತಂತ್ರರಾಗ್ಯಾರ. ಹೆಣ್ಮಕ್ಳು ಅವ್ರಿಗೆ ಏನ್ ಬೇಕು ಅದನ್ನ ಪಡೆದುಕೊಳ್ಳುವಂತಹ ಶಕ್ತಿ ಅವರಲ್ಲಿ ಐತಿ. ಸೊ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ, ನೀವು ರೆಸ್ಪೆಕ್ಟ್ ಕೊಡ್ತಿ, ಪರಸ್ಪರ ರೆಸ್ಪೆಕ್ಟ್ ಕೊಟ್ಟು ನೀವು ಬಾಳ್ವೆ ಮಾಡ್ತೀನಿ ಅನ್ನೋದಿತ್ತಪ್ಪ ಅಂದ್ರೆ ಮದ್ವೆ ಆಗಿ. ಕೇವಲ ಈ 3 ಉದ್ದೇಶಗಳನ್ನ ಇಟ್ಕೊಂಡು ಮದ್ವೆ ಆಗ್ತೀನಿ ಅಂದ್ರೆ ದಯವಿಟ್ಟು ಮದ್ವೆ ಆಗಕ್ ಹೋಗ್ಬೇಡಿ. ಇವೆಲ್ಲ ಪೂರೈಸ್ತಕ್ಕಂಥವ್ರು ಹೊರಗಡೆ ಸಿಗ್ತಾರೆ, ನಿಮ್ಗೆ ಹೊರಗಡೆ ಸಿಗ್ತಾರೆ. ನೀವು ದುಡೀರಿ, ಶ್ರೀಮಂತರಾಗಿರಿ, ದುಡ್ಡು ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದಂತ ವಯಸ್ಸಾದಾಗ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಹೈರ್ ಮಾಡ್ಕೊಂಡು ಅದೇ ದುಡ್ಡನ್ನ ಅವ್ರಿಗೆ ಕೊಟ್ಟು ನಿಮ್ಮನ್ನ ಜೋಪಾನ ಮಾಡ್ತಾರಲ್ಲ ಅವರು. ಅದಕ್ಕೋಸ್ಕರ ನೀವು ಈ ವಿಚಾರಗಳನ್ನ ಕೈಬಿಟ್ಟು ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಬಾಳ್ವೆ ಮಾಡ್ತೀನಿ ನಾನು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮದುವೆ ಆಗಿ. ಇದು ನಾನು ಹೇಳಿದ ಪಾಯಿಂಟ್ ನಿಮ್ಗೆ ವ್ಯಾಲಿಡ್ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.